राइट्स टू एजुकेशन तालीम सबका हक के तहत 1 मार्च से 31 मार्च तक आरटी ऑनलाइन एप्लीकेशन शुरू हो चुका है, जिसके लिए बच्चों के जिम्मेदार तवज्जो दे। इसकी जानकारी बीजापुर सिटी बीईओ गीता कुलकर्णी ने दी। 1ರಿಂದ 31ರವರೆಗೆ ನಡೀತದೆ। ಪಾಲಕರು ತಮ್ಮ ಮಕ್ಕಳಿಗೆ BO ಕಚೇರಿ, DDPI ಕಚೇರಿ, ಅಟಲ್ಜಿ ಜನಸ್ನೇಹಿ ಕೇಂದ್ರ, ಆಧಾರ್ ನೋಂದಣಿ ಕೇಂದ್ರಗಳಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ। ಪಾಲಕರಿಗೆ ತಮ್ಮದೇನಾದರೂ ಆಕ್ಷೇಪಣೆಗಳಿದ್ದರೆ ಅದನ್ನು ಸಹಿತ ಆನ್ಲೈನ್ದಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ। ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವರು ಆಧಾರ್ ಕಾರ್ಡನ್ನು ಕೊಡಬೇಕು, ಡೇಟ್ ಆಫ್ ಬರ್ತ್ ಜನ್ಮ ದಾಖಲೆಗಳನ್ನು ಕೊಡಬೇಕು, ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅದರಲ್ಲಿ ಸಲ್ಲಿಸಬೇಕಾಗ್ತದೆ। ನಂತರ ಯಾವುದೇ ಏಜೆಂಟ್ರು ಇದರ ಒಂದು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ। ಅಂತಹ ಯಾರಾದರೂ ಹಣ ಪಡ್ಕೊಂಡು ನಾವು ಮಾಡಿಸ್ಕೊಡ್ತೀವಿ ಅಂತ ಅನ್ನೋದನ್ನು ಪಾಲಕರು ನಂಬಬಾರ್ದು। ಅಂತಹ ಯಾವುದಾದ್ರೂ ಏಜೆಂಟ್ರು ಬಂದು ತಮ್ಮ ಹತ್ರ ಮಾಡಿಸ್ಕೊಡ್ತೀನಿ ಅಂತ ಬಂದರೆ ತಾವು ಒಂದು ನಮಗೆ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ನಾವು ಅದರ ಕುರಿತು ವಿಚಾರಣೆ ಮಾಡ್ತೀವಿ। ಎಲ್ಲ ಆನ್ಲೈನಲ್ಲಿ ಪಾರದರ್ಶಕವಾಗಿ ಆಯ್ಕೆ ಪ್ರಕ್ರಿಯೆ ನಡೆಯೋದ್ರಿಂದ ಪಾಲಕರು ಯಾವುದೇ ಗೊಂದಲಕ್ಕೆ ಈಡಾಗದೆ ತಮ್ಮ ಒಂದು RT ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೆಲಸಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ। ನಮ್ಮ ಕಾರ್ಯಾಲಯದಲ್ಲಿ ಸಹಿತ ಪಾಲಕರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ನಾವು ಈಗಾಗಲೇ ಮಾಡಿದ್ದೀವಿ। ಪಾಲಕರಿಗೆ ಬಂದಿರತಕ್ಕಂಥ ಪಾಲಕರಿಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ನಾವು ಎಲ್ಲ ಅವಕಾಶಗಳನ್ನು ಸಹಿತ ಇಲ್ಲಿ ಮಾಡಿಕೊಟ್ಟಿದ್ದೀವಿ। ऑनलाइन में RT एप्लीकेशंस चालू हो गया है। एप्लीकेशन डालने के लिए BO ऑफिस में, DDPI ऑफिस में, अटल जी जनस्नेही केंद्र में और आधार नोंदणी केंद्र में आपका डालना लगाने के अवकाश मिला है। और ये टाइम तो मार्च 1 से मार्च 31 तक टाइम दिया जाए। और कोई प्रॉब्लम होता है तो ऑनलाइन में ही उनका मौका है, उनका प्रॉब्लम सॉल्व करने के लिए है। और डॉक्यूमेंट्स आधार कार्ड, जन्म दाखला और इनकम एंड कास्ट सर्टिफिकेट ज़रूर चाहिए। और LKG के लिए 3 बरस 10 महीने से 4 बरस 10 महीने तक चलता है। और पहले फर्स्ट स्टैंडर्ड के लिए 5 बरस 10 महीने से 6 बरस 10 महीने तक चलता है। कोई एजेंट को पैसा देना ज़रूरी नहीं है, ये पूरे ट्रांसपेरेंट है। अब पेरेंट्स तो चिंता करने का ज़रूरत नहीं है, ज़्यादा टाइम भी बहुत है, इसीलिए कोई एजेंट को पैसा देना ज़रूरी नहीं है। कृष्णा भाग्य जल निगम लिमिटेड कर्नाटक सरकार ने इंडी ब्रांच कैनाल से नारायणपुर डैम भरने भीमा नदी को जोड़ने के आदेश के बावजूद अब तक इस पर काम शुरू नहीं हुआ, जिससे किसान बहुत परेशान हैं। बीजेपी ने लगाया आरोप। 16ನೇ ತಾರೀಕಿನಂದು ಒಂದು ಆದೇಶವನ್ನು ಹೊರಡಿಸಿದ್ದಾರೆ। ಅದರಲ್ಲಿ ನಾವು ಈ ಜೆರಾಕ್ಸ್ ಪ್ರತಿ ಕೊಟ್ಟಿದ್ದರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಿಂಟ್ ಸರಿಯಾಗಿ ಬಂದಿಲ್ಲ ಅಂದ್ರೂ ಸಬ್ಜೆಕ್ಟ್ ಮತ್ತು ರೆಫರೆನ್ಸ್ ಎರಡರ ಮೇಲೆ ನಾವು ಕಣ್ಣು ಹಾಕಿದ್ರೆ ಸಾಕು। ಮಹಾರಾಷ್ಟ್ರದ ಒಬ್ಬ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕರ್ನಾಟಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತಾರೆ, ಸಮಾನಾಂತರ ಗಡಿಯಲ್ಲಿರ್ತಕ್ಕಂಥ ಮಹಾರಾಷ್ಟ್ರದ ಪಾಲಿನ 4 ಬ್ಯಾರೇಜ್ಗಳನ್ನು ತುಂಬಿಸ್ರಿ ಅಂತೆ। ತಮಗೆ ಗೊತ್ತಿದ್ದಾಗೆ ಸಮಾನಾಂತರ ಗಡಿಯಲ್ಲಿ 8 ಬ್ಯಾರೇಜ್ಗಳಿವೆ, 4 ಕರ್ನಾಟಕದ ಪಾಲಿನ ಬ್ಯಾರೇಜ್ಗಳು, 4 ಮಹಾರಾಷ್ಟ್ರದ ಪಾಲಿನ ಬ್ಯಾರೇಜ್ಗಳು। ಅದು ನಾವು ಭೀಮಾ ನದಿ ಹರಿತಕ್ಕಂಥ ದಿಕ್ಕನ್ನು ತೆಗೆದುಕೊಂಡಾಗ ಭೀಮಾ ನದಿ ಕರ್ನಾಟಕ ಪ್ರವೇಶ ಇವತ್ತು 2 ತಾರೀಕು, 2 ಮಾರ್ಚ್ದಿಂದ 12 ಮಾರ್ಚ್ ತನಕ ಈಗ ವಾರಬಂದಿ ಮುಂದೆ ಬಂತು। ಅಂದರೆ 23ನೇ ಡಿಸ್ಟ್ರಿಬ್ಯೂಟ್ರಿಂದ ಟೇಲ್ ಎಂಡ್ ತನಕ ಈಗ ಪಾಳೆ ಸ್ಟಾರ್ಟ್ ಆಯಿತು। ನಾವು ಇವತ್ತು ಯಾಕೆ ನಾಳೆನೇ ರ್ಯಾಲಿ ಮಾಡಿ ಕಿಸಿಂದ ನಾವು 5ನೇ ತಾರೀಕಿನ ತನಕ ಒಂದು ವೇಳೆ ತುಂಬಲಿಲ್ಲ ಅಂದ್ರೆ 6ನೇ ತಾರೀಕಿಗೆ ಹೋರಾಟಕ್ಕೆ ಇಳಿತೀವಿ ನಾವು ಬೀದಿಗಿಳಿದಂತಕ್ಕಂಥ ತೀರ್ಮಾನ ಅಂದ್ರೆ ಈಗ ರೊಟೇಷನ್ ಪ್ರಕಾರ ವಾರಬಂದಿ ಮೇಲ್ಗಡೆ ಇದೆ। ಮತ್ತು ಇನ್ನೊಂದು ದುರ್ದೈವ, ಈಗ ಇವರು 132, 142, 159 3 ಎಸ್ಕೇಪ್ಗೆ ಆರ್ಡರ್ ಕೊಟ್ಟಾರೆ। ನಾವು 4 ಬ್ಯಾರೇಜ್ ತುಂಬೋದಕ್ಕೆ ವಿರೋಧಿಲ್ಲ, ಆದರೆ ನಮ್ಮ 4 ಬ್ಯಾರೇಜ್ ತುಂಬತಕ್ಕಂಥ ನಿರ್ಣಯ ಏನು ತೊಗೊಂಡಿಲ್ಲಲ್ಲ ಅದಕ್ಕೆ ವಿರೋಧಿದ್ದೀವಿ। 4 ಬ್ಯಾರೇಜಿಗೆ ಯಾಕೆ ವಿರೋಧಿಲ್ಲ ಅಂದರೆ ಅಲ್ಲಿ ನಾವು ಬರ್ತೀವಿ,
ಭೀಮಾ ನೀರು ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ಪಂಚಪಣ್ಣ ಕಲಬುರ್ಗಿಯವರು ಅಲ್ಲಿ ನಡೆದಂಥ ದುರಂತದ ಕಥೆಯನ್ನು ತಮ್ಮ ಮುಂದಿಟ್ಟಿದ್ದಾರೆ. ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷನಾಗಿ ಪಕ್ಷದ ವತಿಯಿಂದ ಕರ್ನಾಟಕದ 4 ಬ್ಯಾರೇಜ್ಗಳನ್ನು ತುಂಬದೆ ಮಹಾರಾಷ್ಟ್ರದ 4 ಬ್ಯಾರೇಜ್ಗಳನ್ನು ತುಂಬಿಸುವುದಂತೂ ಇದು ನಮ್ಮ ದೃಷ್ಟಿಯಿಂದ ಏನು ಅನ್ನಿಸ್ತೈತಿ ಅಂದರೆ ಇದು ಒಂದು ಷಡ್ಯಂತ್ರ. ಯಾಕೆಂದರೆ ಈಗಾಗಲೇ ಭೀಮಾ ನದಿಯನ್ನು ಬತ್ತಿಸಿದಂಥ ಮಹಾರಾಷ್ಟ್ರ ಸಾಕಷ್ಟು ಮೇಲ್ಮಟ್ಟದಲ್ಲಿ ತಮ್ಮ ಮಹಾರಾಷ್ಟ್ರದಲ್ಲಿ ಬಾಂಧಾರಗಳನ್ನು ಕಟ್ಟಿ ಅದರಲ್ಲಿ ವಿಶೇಷ ಇವತ್ತು ಉಜ್ನಿ ಡ್ಯಾಮನ್ನು ಎಂಥ ಡ್ಯಾಮನ್ನು ಕಟ್ಟ್ಯಾರಪ್ಪ ಅಂದ್ರೆ ಅವರು 60 TMC ನೀರು ಡೆಡ್ ಸ್ಟೋರೇಜ್ ಇರುವಂಥ ಡ್ಯಾಮ್ ಅದು. ಸುಮಾರು 12 TMC ನೀರು ಉಗಿಯಾಗಿ ಹೋಗ್ತೈತಿ. ಅದರ ಮೇಲ್ಗಡೆನೂ ಸಹಿತ ಅವರು ಬಾಂಧಾರಗಳನ್ನು ಕಟ್ಟಿ ಯಾವಾಗ ಉಜ್ನಿ ಬಾಂಧಾರದಿಂದ ಈ ಭೀಮಾ ಸಿನ್ನಾ ಜೋಡ್ ಕಾಲುವೆ ಅನ್ನುವಂಥ ಒಂದು ಕಾಲುವೆ ಮುಖಾಂತರ ಅವರು ತಮ್ಮ ಮಹಾರಾಷ್ಟ್ರದವರು ಅತ್ಯಂತ ಹೆಚ್ಚು ನೀರನ್ನು ನಮಗೆ ಕಾನೂನುಬದ್ಧವಾಗಿ ಬರುವ ನೀರನ್ನು ಸಹಿತ ಅವರು ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. बीजापुर में कर्नाटक राज्य दलित संघर्ष समिति ने एहतजाज करते हुए सुप्रीम कोर्ट के आदेश पर आक्रोश जताया, जिसमें कहा गया है कि SC/ST रिजर्वेशन को खत्म किया जाए। इस पर दोबारा गौर करने की गुजारिश की गई। आज हम बीजापुर ज़िले में कर्नाटक राज्य दलित संघर्ष समिति से हमें वो रिजर्वेशन कैंसिल करे ना, इसलिए हम इधर हम होराट कर रहे हैं। और इधर हम बीजापुर ज़िले के सब लोगों हमको साथ दिया है। ये रिजर्वेशन ये कैंसिल करे ना, ये टोटली कॉन्स्टिट्यूशन का ये टोटली धिक्कार हम करते हैं, क्योंकि हम दलित लोग हैं। दलित लोगों के लिए पहले से हमको रिजर्वेशन रह के आए हैं। आज हमारा वो सुप्रीम कोर्ट ने ये सब ये किया ना, ये बहुत गलत किया है। ತತ್ವದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಆಘಾತ ನೀಡಿದ ಸಲುವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಮತ್ತು ಧರಣಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಒಂದು ಕರ್ತವ್ಯ ಕೂಡ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಾಡ್ತಾಯಿದೆ ಬಂಧುಗಳೇ. ಈ ಒಂದು ಬಡ್ತಿ ಮೀಸಲಾತಿಯಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪಿಗೆ ಆ ತೀರ್ಪನ್ನು ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸ್ತಾ ಇದೆ ಬಂಧುಗಳೇ. ಯಾಕಂದರೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳ ಎಲ್ಲರನ್ನು ಬಡ್ತಿ ಮೀಸಲಾತಿಯನ್ನು ಮುಟುಕು ಮಾಡುವ ಹುನ್ನಾರವನ್ನು ಕೇಂದ್ರ ಸರ್ಕಾರ ಕೂಡ ಹೊಂದಿದೆ ಬಂಧುಗಳೇ. ಅದಕ್ಕಾಗಿ ಈ ಒಂದು ರಾಜ್ಯ ಸರ್ಕಾರವು ಮಧ್ಯಪ್ರವೇಶಿಸಿ ಒಂದು ಸುಪ್ರೀಂ ಕೋರ್ಟಿಗೆ ತಮ್ಮದೇ ಆದಂಥ ಒಂದು ವಾದವನ್ನು ಮಂಡಿಸಿ ಅಪೀಲಿಯನ್ನು ಮಾಡಿ ಈ ಒಂದು ಯಥಾಸ್ಥಿತಿ ಪ್ರಭಾರಿ ಎನ್ನುವ ಮತ್ತು ಇದು ಒಂದು ಮುಂದುವರಿಸಿಕೊಂಡು ಹೋಗದೇ ಇದ್ದಲ್ಲಿ ರಾಜ್ಯದಂಥ ಹೋರಾಟ ಹಾಗೂ ದೇಶದಂಥ ಹೋರಾಟ ಮಾಡಲು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಶ್ರೀ ಸಾಗರ್ಜಿ ಅವರ ನೇತೃತ್ವದಲ್ಲಿರುವಂಥ ಸಂಘಟನೆ ಸಿದ್ಧಿದೆ ಅಂತ ಕೂಡ ನಾನು ಈ ಮುಖಾಂತರ ಅಗ್ರಪಡಿಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಬಡ್ತಿ ಮೀಸಲಾತಿ ದಲಿತ ನೌಕರಿಗೆ ಮತ್ತು SC/ST ನೌಕರರಿಗೆ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ಭಾಳ ಅನ್ಯಾಯವನ್ನು ಮಾಡಿದೆ. ಇಡೀ ದಲಿತರಿಗೆ ಇದು ಕಳವಳಕಾರಿಯಾಗಿದೆ, ದಲಿತ ನೌಕರರಿಗೆ ಇದು ಎಲ್ಲ ಕಳವಳಕಾರಿಯಾಗಿದೆ. ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯ ಸಂಘಟನಾ ಸಂಚಾಲಕನಾಗಿ ವೈಶ್ಯ ಮಯೂರ್ ಅಂತ ಹೇಳಿ ಈ ಮೀಡಿಯಾದ ಮೂಲಕ ನಾನು ಜನರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮೊನ್ನೆ ಕಳೆದ 1-2 ವಾರದ ಹಿಂದೆ ಮಾನ್ಯ ಸುಪ್ರೀಂ ಕೋರ್ಟ್ ಬಡ್ತಿ ಮೀಸಲಾತಿಯನ್ನು ನಿಷೇಧಿಸಿ ಆದೇಶ ಹೊರಡಿರ್ತಕ್ಕಂಥದ್ದು ಈ ದೇಶದ ದಲಿತ ಜನಾಂಗಕ್ಕೆ ಮರಣ ಶಾಸನ ಬರೆದ ಹಾಗಾಗಿದೆ. ಹಾಗಾಗಿ ಮೀಸಲಾತಿ ಅಂತಕ್ಕಂಥದ್ದು ನಮ್ಮ ಸಂವಿಧಾನಬದ್ಧ ಹಕ್ಕು. ಬಡ್ತಿ ಮೀಸಲಾತಿ ಅಂತಕ್ಕಂಥದ್ದು ನಮ್ಮ ಸಂವಿಧಾನಬದ್ಧ ಹಕ್ಕು, ಅದು ಯಾವ ಭಿಕ್ಷೆನೂ ಅಲ್ಲ. ಹಾಗಾಗಿ ನಮ್ಮ ಒಂದು ಮೂಲಭೂತ ಹಕ್ಕಿಗೆ ಚ್ಯುತಿ ಬರ್ತಕ್ಕಂಥ ವ್ಯವಸ್ಥೆ ಇವತ್ತು ಉಚ್ಚ ನ್ಯಾಯಾಲಯ ಮಾಡಿದೆ ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಹೇಳ್ತಾ, ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ
ಬಡ್ತಿ ಮೀಸಲಾತಿ ವಿಚಾರದಲ್ಲಿ ಪರಿಶೀಲನೆ ಮಾಡಬೇಕು ಸದರಿ ವಿಚಾರವನ್ನು. ಜೊತೆಗೆ ಮೀಸಲಾತಿ ಅಂತಕ್ಕಂಥದ್ದು ಮುಂದುವರಿಸಬೇಕು. ಒಂದು ವೇಳೆ ಮುಂದುವರಿಸದೇ ಇದ್ದಿರ್ತಕ್ಕಂಥ ಪಕ್ಷದಲ್ಲಿ ಇವತ್ತು ಕೇಂದ್ರದ NDA ಸರ್ಕಾರದ ವಿರುದ್ಧ, ಪ್ರಧಾನಮಂತ್ರಿಯವರ ವಿರುದ್ಧ, ಅಲ್ಲಿರ್ತಕ್ಕಂಥ ರಾಮದಾಸ್ ಅಠವಾಲೆ ಸಾಹೇಬರನ್ನು ಮನವೊಲಿಸುವುದರ ಮುಖಾಂತರ, ರಾಮ್ವಿಲಾಸ್ ಪಾಸ್ವಾನ್ ಸಾಹೇಬರನ್ನ ಅವರಿಗೆ ಗಮನಕ್ಕೆ ತರುವುದರ ಮುಖಾಂತರ ಈ ಒಂದು ಹೋರಾಟ ರಾಷ್ಟ್ರವ್ಯಾಪಿಯಾಗಿರ್ತಕ್ಕಂಥ ಹೋರಾಟ ಮಾಡಲಿಕ್ಕೆ ದಲಿತ ಸಂಘರ್ಷ ಸಮಿತಿ ಇವತ್ತು ನಿಶ್ಚಯ ಮಾಡಿದೆ ಅಂತಕ್ಕಂಥದ್ದು. बीजापुर में सूखे की वजह से तोर की फसलों में काफ़ी कमी आई है, फिर भी कर्नाटक सरकार तोर की खरीदारी करने में लापरवाही कर रही है। ये आरोप लगाते हुए बीजापुर जिला बीजेपी नेताओं ने एक अनोखा प्रदर्शन किया। भारत माता की जय, बोलो भारत माता की जय। ಸಂಪ್ರದಾಯದ ಪ್ರಕಾರ ಹುಣ್ಣಿ ತನಕ ಹೋಗ್ಬೋದು ನೋಡಿ, ವರ್ಷದ ಒಂದು 15 ದಿವಸ ಹೋಗ್ಬೋದು. ಆದ್ರೆ ಸರ್ಕಾರ ಬಂದಾಗ ಎಲ್ಲ ರೈತರನ್ನಷ್ಟೇ ಅಲ್ಲ, ಎಲ್ಲರೂ ಹೋಗ್ಕೊಳಕ್ಕೆ ಹಚ್ಚಿಬಿಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಕ್ಕೆ. ಅದು ಹೋಗ್ಬೇಕಾಗಿತ್ತಂದ್ರೆ ದಯವಿಟ್ಟು ನೀವು 10-12 ದಿವಸ ಅಮಾವಾಸ್ಯೆ ಆಗೈತೆ, 2 ದಿವಸ ಆಗೈತೆ, ಶಿವರಾತ್ರಿ ಅಮಾವಾಸ್ಯೆ ಆಗಿ, ಇನ್ನು ಬರೋದು ಹೋಳಿ ಹುಂಡಿಗಾರ ನೀವು ಹೋಗ್ಕೊಳಕ್ಕೆ ಬಂದ್ ಮಾಡ್ರಿ. ಬಂದ್ ಮಾಡದೆ ಹೋದ್ರೆ ನೀವು ನಿಮ್ಮ ಮ್ಯಾಗ ಮುಂದಕ್ಕೆ ಹೋಳಿ ಹುಂಡಿ ಆದ್ಮ್ಯಾಗು ನೀವು ನಿಮ್ಮ ಮ್ಯಾಗ ಹೋಗ್ಕೊಳ್ಸಿ ನಮ್ಗೆ ಹೋಗ್ಕೊಳ್ತಾರ. ಬರಬಾರ್ದು. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಸತ್ತಾರಪ್ಪ, ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸತ್ತೋಗೈತಪ್ಪ, ಲಘು ಮಾಡಿ ಕೊಡಕ್ ಬರಪ್ಪ. ಕರ್ನಾಟಕ ರಾಜ್ಯದ 6 ಕೋಟಿ ಜನತೆ ಬೈಕೊಳ್ಳುವಂಗೆ ಮಾಡಿರಿ ಅನ್ನುವಂಥ ಮಾತನ್ನು ನಮ್ಮ ಹಿರಿಯರು ಹೇಳಿದ್ದಾರೆ 4 ವರ್ಷ ಸತತ. ಆದರೆ ನಾವು ಏನು ಎಚ್ಚರಿಕೆ ಕೊಡಕ್ಕೆ ಏನು ಬಯಸ್ತೇವಪ್ಪ ಅಂದ್ರೆ, ನೀವು ಈಗ 4 ವರ್ಷ ನಮಗೆ ಕರ್ನಾಟಕ ಜನತೆ 6 ಕೋಟಿ ಜನರಿಗೆ ಏನು ಹೊಯ್ಕೊಳಕ್ಕೆ ಹಚ್ಚಿರಿ, ನಿಮಗೆ ಮುಂದೆ ಇಂಥ ಪರಿಸ್ಥಿತಿ ಅವರ ಶಾಪ್ ಹಿಂಗೆ ತಡ್ತೈತಲ್ಲ, ರೈತರ ಶಾಪ್ ಹಿಂಗೆ ತಡ್ತೈತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಎಲ್ಲ ಮಳೆ ಕಡಿಮೆ ಇದ್ದು ಎಲ್ಲ ಬೆಳೆಗಳು ವಿಫಲವಾಗಿ ರೈತ ಇವತ್ತು ಉತ್ತರ ಕರ್ನಾಟಕದಲ್ಲೆಲ್ಲ ತಮ್ಮ ಜಿಲ್ಲೆಯ ನೆಲೆಯಲ್ಲಿ ಮೈಸೂರು, ಮಂಡ್ಯ, ಮೈಸೂರು ಯಾವ ನೀರಾವರಿ ಯೋಜನೆಗಳು ಹೊಂದಿದಂಥ ಜಿಲ್ಲೆಯ ರೈತರೇ ಎಲ್ಲಕ್ಕಿಂತ ಹೆಚ್ಚಿಗೆ ಆತ್ಮಹತ್ಯೆ ಮಾಡಿಕೊಂಡಾರ. ಪ್ರತಿಯೊಬ್ಬರ ಮನೆಯಲ್ಲಿ, ರೈತರ ಮನೆಯಲ್ಲಿ ಹೊಯ್ಕೊಳ್ಳೋದು ತಪ್ಪಿಲ್ಲ. विजयपुर जिले में ये बरस बरसात के बिना भी थोड़ा पूरा फसल आया है, फसल थोड़ा आया है, मगर ये सरकार, राज्य सरकार वो किसानों का तोरा को खरीदी करने के इनकार कर रहे हैं और खरीदी केंद्र बहुत नहीं है, इसलिए बहुत यहाँ के किसानों को बहुत तकलीफ हो रहा है। हम बीजापुर ज़िले के बीजेपी नाते से, रईत मोर्चा के नाते से हम आग्रह कर रहे हैं सरकार को, केंद्र सरकार का 5,050 रुपये और राज्य सरकार का 450 रुपये, सब मिलकर 5,500 रुपये के 1 क्विंटल के नाते से हर एक किसान का कितना तोरा फसल आया है वो एक हफ्ते में हर एक PKPS बैंक से खरीदी करने के लिए हम ಒತ್ತಾಯ कर रहे हैं। नहीं तो आज तो होली मना रहे हैं देश भर, हम भी ये होली, ये कर्नाटक में कांग्रेस सरकार आने के बाद 4 बरस से होली मना रहे हैं हम कर्नाटक के लोग। ये 15 दिन तो होली है, इसलिए हम होली के नाते से बम मारने का वो आग्रह कर रहे हैं, बोमड़ा बजाने का भी हम आग्रह कर रहे हैं। मैं आग्रह करता हूँ, ये तो होली है, 13 दिन है, ये तो बोमड़ा बजाते हैं लोग, मगर आगे के दिन में भी गए 4 बरस ये बोमड़ा बजा रहे हैं यहाँ लोग। आगे के दिन में ये तोरा के फसल खरीदी करने से सब किसानों को अच्छा करने के लिए ಒತ್ತಾಯ कर रहे हैं। ये नहीं हुए तो भारतीय जनता पार्टी अगले दिन बहुत अलग अलग तरह से हम होराट करने के लिए आग्रह करें।